ಸರ್, ಈಗ ಒಂದು ನಿಮ್ಮ ರಾಜಕೀಯ ವಿಷಯಕ್ಕೆ ಬರೋದಾದರೆ, ಇವತ್ತು ವಿಧಾನ ಪರಿಷತ್ ಹಾಗೆ ರಾಜ್ಯಸಭಾ ಟಿಕೆಟ್ಗಳು ಅನೌನ್ಸ್ ಆಗಿದೆ. ದೊಡ್ಡಗೌಡರು ಸ್ಪರ್ಧೆ ಮಾಡ್ತಾರಾ ಅನ್ನುವಂಥ ಪ್ರಶ್ನೆ ಎಲ್ಲರಲ್ಲೂ ಮೂಡ್ತಾ ಇದೆ. ಸೊ ಇದಕ್ಕೆ ನೀವೇನು ಹೇಳಿ? ಬಹುಶಃ NDA ಮೈತ್ರಿ ಅಭ್ಯರ್ಥಿಯಾಗಿ ಇವತ್ತೇನು ಪ್ರೊಫೆಸರ್ ನಾಗರಾಜ್ ಅವ್ರನ್ನ ಘೋಷಣೆ ಮಾಡಿದ್ದಾರೆ. ನಾವು ಎಲ್ಲಿ ಕೂಡ ನಮ್ಮ ವರಿಷ್ಠರಾದಂಥ ಸನ್ಮಾನ್ಯ ದೇವೇಗೌಡರಿಗೆ ಟಿಕೆಟ್ ಕೊಡಿ ಅಂತೇಳಿ ನಾವು ಎಲ್ಲಿ ಕೇಳಲಿಲ್ಲ. ಅದರಿಂದ ನಾವು BJP ಅವರು ಕೊಟ್ಟರೆ ನೋಡುವ ಅಂತ ಕೂಡ ನಾವು ಕಾದಿದ್ವಿ. ಬಟ್ ಅದು ಇವತ್ತು ಅವರು ಕೊಡಲಿಲ್ಲ. ಬಟ್ BJP ಅಭ್ಯರ್ಥಿಯನ್ನೇ ಘೋಷಣೆ ಮಾಡಿದ್ದಾರೆ. ನಮ್ಮ JDS ಇಂದ ಗೋವಿಂದರಾಜ್ ಅವ್ರನ್ನ ನಮ್ಮ NDA ಮೈತ್ರಿಕೂಟದ 3ನೇ ಅಭ್ಯರ್ಥಿಯಾಗಿ ಅದನ್ನು ಕೂಡ ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಬಹುಶಃ ಒಂದು ಪ್ರಜಾಪ್ರಭುತ್ವ ವಿರೋಧ ಪಕ್ಷವಾಗಿ ನಾವು ಏನು ಕೆಲಸ ಮಾಡಬೇಕೋ ಸಂವಿಧಾನ ಅಡಿಯಲ್ಲಿ ಅದನ್ನು ಮಾಡ್ತಾ ಬರ್ತಾ ಇದ್ದೀವಿ. ಮಿಕ್ಕಿರೋದೆಲ್ಲ ಕೂಡ ಭಗವಂತನಿಗೆ ಬಿಟ್ಟಿದ್ದು. ಬಹುಶಃ ನಮ್ಮ ವರಿಷ್ಠರು ಇದ್ದಿದ್ರೆ ನಮ್ಗೆ ಇನ್ನಷ್ಟು ಖುಷಿಯಾಗಿರೋದು. ಬಟ್ ಅವ್ರಿಗೆ ಆಗಲಿಲ್ಲ. ಬಟ್ ಅವರೇನು ನಿರೀಕ್ಷೆ ಇಟ್ಕೊಂಡಿರಲಿಲ್ಲ. ಬಟ್ JDS ಅಲ್ಲಿ ಭಾಳ ಜನ ನಿರೀಕ್ಷೆ ಇಟ್ಕೊಂಡಿದ್ವಿ, ಅದು ಕೂಡ ಆಗಲಿಲ್ಲ ಅನ್ನೋದು ಒಂದು ಇದಿದೆ ಅಷ್ಟೇ. ಎಲ್ಲೋ ಒಂದು ಕಡೆ ಸಾರ್ವಜನಿಕವಾಗಿ ಎಲ್ಲೋ ಒಂದು ಕಡೆ ಮೈತ್ರಿಯಲ್ಲಿ ಬಿರುಕು ಮೂಡುತ್ತಾ ಇದರಿಂದ ಗೌಡ್ರಿಗೆ ಟಿಕೆಟ್ ಕೊಡದೇ ಇರೋದು ಅನ್ನುವಂಥ ಪ್ರಶ್ನೆ ಎದ್ದೇಳ್ತಾ ಇದೆ. ಮೈತ್ರಿಯಲ್ಲಿ ಬಿರುಕುನ ಪ್ರಶ್ನೆ ಉದ್ಭವ ಆಗಲ್ಲ. ಯಾಕೆಂದರೆ ಸನ್ಮಾನ್ಯ ದೇವೇಗೌಡರು ಇವತ್ತು ಆರೋಗ್ಯ ದೃಷ್ಟಿಯಿಂದ 94 ಇಯರ್ಸ್ 94 ವರ್ಷ ಆಗಿದೆ. ಅವರು ಕೂಡ ನನಗೆ ಮತ್ತೆ ನಾನು ಡೆಲ್ಲಿಗೆ ಹೋಗಬೇಕು ಅನ್ನೋದು ಒಂದು ಆಸೆಯನ್ನು ಎಲ್ಲಿ ವ್ಯಕ್ತಪಡಿಸಿಲ್ಲ. ಮತ್ತು ನಮ್ಮ ಪಾರ್ಟಿ ಲೀಡರ್ಗಳು ಕೂಡ BJP ವರಿಷ್ಠ ಜೊತೆಯಲ್ಲಿ ನಮ್ಮ ದೇವೇಗೌಡರು ಸಾಹೇಬ್ರಿಗೆ ಟಿಕೆಟ್ ಕೊಡಿ ಅನ್ನೋದು ಕೇಳಲಿಲ್ಲ. ಅದರಿಂದ ನಿರಾಶೆ ಪ್ರಶ್ನೆ ಬರೋದಿಲ್ಲ, ಮೈತ್ರಿ ಬಿರುಕುನ ಪ್ರಶ್ನೆನೂ ಬರೋದಿಲ್ಲ. ಹಾಗಾಗಿ ನಾನು ನಮ್ಮ ದೇವೇಗೌಡರು ಸಾಹೇಬ್ರ ಮೇಲೆ ಅಪಾರ ಗೌರವ, ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಿರ್ಬೋದು, ಹೋಮ್ ಮಿನಿಸ್ಟರ್ ಆದಂಥ ಅಮಿತ್ ಶಾ ಅವರಿರ್ಬೋದು, ವರಿಷ್ಠರು ಎಲ್ಲರೂ ಕೂಡ ಅಷ್ಟೇ ಒಂದು ಬಾಂಡಿಂಗ್ ಇದೆ. ಅವರ ಮಾರ್ಗದರ್ಶನವನ್ನು ಆವಾಗವಾಗ ಪಡ್ಕೋತಾ ಇರ್ತಾರೆ, ವಿಶ್ವಾಸ ಇದೆ. ಇದರಿಂದ ಮೈತ್ರಿಗೆ ಇದಕ್ಕೂ ಸಂಬಂಧ ಇಲ್ಲ ಅನ್ನೋದನ್ನು ನಾನು ಭಾವಿಸಿದ್ದೀನಿ. ಮುಂದಿನ ದಿನಗಳಲ್ಲಿ ಕಾದು ನೋಡುವಂಥ ಕೆಲಸ ನಾವು ಮಾಡ್ತೀವಿ. ನಮ್ಮ ಶಕ್ತಿ ಎಷ್ಟಿದೆಯೋ ಅಷ್ಟು ನಾವು ಹೋರಾಟ ಮಾಡ್ತೀವಿ. ನಮ್ಮ ವರಿಷ್ಠ ಮಾರ್ಗದರ್ಶನ ತಗೊಂಡು ಮುಂದಕ್ಕೆ ಹೋಗ್ತೀವಿ. ಸರ್, ಈಗ ಹೊಸ CM ರಾಜ್ಯದಲ್ಲಿದ್ದಾರೆ, ಏನು ಹೇಳ್ತೀರಾ ಸರ್ ಹೊಸ CM ಬಗ್ಗೆ? ಬಹುಶಃ ಸನ್ಮಾನ್ಯ DK ಶಿವಕುಮಾರ್ ಅವರು ಭಾಳ ಹೋರಾಟ ಮಾಡಿ ಇವತ್ತು ದೇವರ ಆಶೀರ್ವಾದದಿಂದ ಸಿದ್ದರಾಮಯ್ಯನವರಿಂದ ಅಧಿಕಾರವನ್ನು ಹಸ್ತಾಂತರ ಮಾಡಿಕೊಂಡು ಇವತ್ತು ಮುಖ್ಯಮಂತ್ರಿಯಾಗಿ ಅವರು 5 ದಿವಸಗಳಾಗಿದೆ. ಇಷ್ಟರಲ್ಲೇ ನಾವು ಭಾಳ ನಿರೀಕ್ಷೆ ಇಟ್ಕೊಳ್ಳೋದು ಕೂಡ ತಪ್ಪಾಗುತ್ತೆ. ಒಂದು 2-3 ತಿಂಗಳು ಕಾದು ನೋಡ್ತೀವಿ ಅವರು ಏನೇನು ಕಾರ್ಯಕ್ರಮಗಳನ್ನ ತರ್ತಾರೆ, ಏನು ಜನರ ಪರವಾಗಿ ಅವರು ಯೋಜನೆಗಳನ್ನು ಕೊಡ್ತಾರೆ, ಸರ್ಕಾರ ಏನೇನು ವೈಫಲ್ಯಗಳಿದೆ. ಮುಂದಿನ ಸದನ ಜುಲೈ ತಿಂಗಳಲ್ಲಿ ಕರೀತಾರೆ ಅಧಿವೇಶನ. ಆ ಅಧಿವೇಶನ ಸಂದರ್ಭದಲ್ಲಿ ನಾವು ಕೂಡ ಒಂದು ಜವಾಬ್ದಾರಿಯ ವಿರೋಧ ಪಕ್ಷವಾಗಿ ನಾನು ಕೂಡ JDS ಪಕ್ಷದ ಉಪನಾಯಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ವಿಧಾನ ಪರಿಷತ್ತಲ್ಲಿ. ಅಲ್ಲಿ ನಾವು ಚರ್ಚೆ ಮಾಡ್ತೀವಿ. ಸರ್ಕಾರದ ವೈಫಲ್ಯಗಳು ಸದನದ ಒಳಗಡೆ ಸದನದ ಹೊರಗಡೆ BJP ಮತ್ತು ನಾವು JDS ಇಬ್ಬರೂ ಸೇರಿ ಜಂಟಿಯಾಗಿ ನಾವು ಹೋರಾಟ ಮಾಡ್ತೀವಿ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಬಹುಶಃ ಅವರು ಒಳ್ಳೆ ಆಡಳಿತ ಕೊಡಬೇಕು, ಉತ್ತಮವಾದಂಥ ಸರ್ಕಾರವನ್ನು ಮಾಡಬೇಕು ಅನ್ನೋದು ನಮ್ಮೆಲ್ಲರ ಅಪೇಕ್ಷೆ ಇದೆ. ಅದನ್ನು ನಾವು ಕಾದು ನೋಡ್ತೀವಿ. ಥ್ಯಾಂಕ್ ಯು ಸರ್, ಧನ್ಯವಾದ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.